ಭಾರತ ಇದು ಬುದ್ಧ, ಬಸವ, ಗಾಂಧಿ ಮತ್ತು ಅಂಬೇಡ್ಕರ್ ನಡೆದ ನೆಲ. ಇಲ್ಲಿ ಸಮಸ್ಯೆಗಳಿದ್ದರೆ ಅದಕ್ಕೆ ಪರಿಹಾರ ಸಂವಿಧಾನದಲ್ಲೇ ಇದೆ, ಪ್ರಜಾಪ್ರಭುತ್ವದಲ್ಲಿದೆ. ಆದರೆ 2025 ನವೆಂಬರ್ ತಿಂಗಳಿನಲ್ಲಿ ಭಾರತದ ಹೃದಯ ಭಾಗದಲ್ಲಿರುವಂತಹ ಮಧ್ಯಪ್ರದೇಶದಲ್ಲಿ ನಿಂತು ಒಬ್ಬ ವ್ಯಕ್ತಿ ಒಂದು ಭಯಾನಕ ಪದವನ್ನು ಬಳಸ್ತಾನೆ. ಆ ಪದದ ಹೆಸರು ಜಿಹಾದ್. ಅವನು ಹೇಳ್ತಾನೆ, ದಬ್ಬಾಳಿಕೆ ನಡೆದ್ರೆ ಜಿಹಾದ್ ನಡೆಯುತ್ತೆ ಅಂತ. ಇದು ಎಚ್ಚರಿಕೆನಾ ಅಥವಾ ಭಾರತ ಸರ್ಕಾರದ ವಿರುದ್ಧ ಅಥವಾ ಭಾರತದ ವ್ಯವಸ್ಥೆಯ ವಿರುದ್ಧ ಪರೋಕ್ಷ ಯುದ್ಧದ ಘೋಷಣೆನ? ಇವತ್ತು ನಾವು ಪೊಲಿಟಿಕಲ್ ಕರೆಕ್ಟ್ನೆಸ್ ಅನ್ನ ಪಕ್ಕಕ್ಕಿಟ್ಟು ನೇರವಾಗಿ ಮಾತಾಡೋಣ. ಯಾಕೆಂದ್ರೆ ಪ್ರಶ್ನೆ ಇರೋದು ಯಾವನೋ ಒಬ್ಬನ ಹೇಳಿಕೆ ಅಲ್ಲ, ಮದನಿ ಎನ್ನುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿರುವ ವಿಷಯದ ಬಗ್ಗೆ. ಪ್ರಶ್ನೆ ಇರೋದು ಭಾರತ ನ್ಯಾಯಾಂಗ ವ್ಯವಸ್ಥೆಯ ಮೇಲಿರುವ ದಾಳಿಯ ಬಗ್ಗೆ. ಪ್ರಶ್ನೆ ಇರೋದು 140 ಕೋಟಿ ಭಾರತೀಯರ ಸುರಕ್ಷತೆಯ ಬಗ್ಗೆ. ಬನ್ನಿ, ಮದನಿ ಅವನು ಹೇಳಿದ ಈ ಜಿಹಾದ್ ಮತ್ತು ವಿಕ್ಟಿಮ್ ಕಾರ್ಡ್ ಇಂದಿನ ಅಸಲಿ ಅಜೆಂಡಾವನ್ನ ಎಳೆ ಎಳೆಯಾಗಿ ಬಿಚ್ಚಿದ್ದಾರೆ. ಸ್ನೇಹಿತರೆ, ಮೊದಲು ಮದನಿ ಅವನ ಸ್ಟೇಟ್ಮೆಂಟ್ ಅನ್ನ ಗಮನಿಸಿ. इस्लाम और मुसलमानों के दुश्मनों ने इस्लाम की मुकद्दस इस्तिलाहात मसलन जिहाद के लफ्ज को एक गाली, फसाद और वायलेंस का हमनाम बना दिया है. लव जिहाद, लैंड जिहाद, तालीम जिहाद, थूक जिहाद वगैरह जैसे जुमले इस्तेमाल करके मुसलमानों की सख्त दिल आजारी और उनके मजहब की तौहीन की जा रही है. अफसोस का मकाम है कि हुकूमत और मीडिया में बैठे जिम्मेदार अफराद भी इस तरह के अल्फाज इस्तेमाल करने में कोई शर्म महसूस नहीं करते और न एक कम्युनिटी की दिल आजारी की परवाह करते. परवाह क्या करेंगे? ये तो उस कम्युनिटी की दुश्मनी में करते. ये तो पुराने दौर से चला आ रहा है कि कहीं भी दहशत गर्दाना अमल पेश आ जाए तो उसको जिहाद का नाम देकर इस्लाम और मुसलमानों पे ताने, तोहमतें और नाहक इल्जाम आयद किए जाते हैं. ये वाज़ेह होना चाहिए कि इस्लाम में जिहाद एक मुकद्दस दीनी फरीजा है. जिहाद कुरान में कई मानों के लिए इस्तेमाल हुआ है, लेकिन जिस माने के लिए भी इस्तेमाल हुआ है फर्द से लेकर समाज और इंसानियत की भलाई, उनकी सरबुलंदी और उनकी इज्जत व वक़ार के क़याम के लिए हुआ. जहाँ जंग व क़िताल के माने में इस्तेमाल हुआ है वो भी जुल्म फसाद के खात्मे और इंसानियत की बका के लिए. इसलिए जब जब जुल्म होगा तब तब जिहाद. इसको दोबारा कहता हूँ, जब जब जुल्म होगा तब तब जिहाद हो. ದಬ್ಬಾಳಿಕೆ ಇದ್ದರೆ ಜಿಹಾದ್ ಇರುತ್ತದೆ. ಒಬ್ಬ ರಾಷ್ಟ್ರವಾದಿಯಾಗಿ ನಾನಿಲ್ಲಿ ಕೇಳುವ ಪ್ರಶ್ನೆ ಇಷ್ಟೇ, ಭಾರತದಲ್ಲಿ ದಬ್ಬಾಳಿಕೆ ಅಂದ್ರೆ ಏನು? ಕಾನೂನು ಬಾಹಿರವಾಗಿ ಕಟ್ಟಿದ ಕಟ್ಟಡಗಳನ್ನ, ಅದು ಯಾರದ್ದೇ ಆಗಿರಲಿ, ಸುಪ್ರೀಂ ಕೋರ್ಟ್ ಆದೇಶದಂತೆ ತೆರವುಗೊಳಿಸುವುದು ದಬ್ಬಾಳಿಕೆನಾ? ಮಹಿಳೆಯರಿಗೆ ಸಮಾನ ಹಕ್ಕು ನೀಡಲು ತ್ರಿವಳಿ ತಲಾಖನ್ನ ನಿಷೇಧಿಸಿದ್ದು ದಬ್ಬಾಳಿಕೆನಾ? ದೇಶದ ಭದ್ರತೆಗಾಗಿ ವಕ್ಫ್ ಬೋರ್ಡ್ ಕಾಯ್ದೆಯನ್ನ ತಿದ್ದುಪಡಿ ತರಲು ಮುಂದಾಗಿರುವುದು ದಬ್ಬಾಳಿಕೆನಾ? ಇವರು ಹೇಳುವ ವ್ಯಾಖ್ಯಾನದ ಪ್ರಕಾರ ಕಾನೂನು ಪಾಲನೆ ಮಾಡುವುದು ದಬ್ಬಾಳಿಕೆಯಾದರೆ ಅದಕ್ಕೆ ಪ್ರತಿಯಾಗಿ ಜಿಹಾದ್ ಮಾಡುತ್ತೇವೆ ಎನ್ನುವುದು ಎಂತಹ ಕೀಳು ಮನಸ್ಥಿತಿ. ನೆನಪಿಡಿ, ಜಿಹಾದ್ ಎಂಬ ಪದಕ್ಕೆ ಅವರು ಎಷ್ಟೇ ಪವಿತ್ರ ಅರ್ಥಗಳನ್ನು ನೀಡಲಿ, ಸಾಮಾನ್ಯ ಜನರಲ್ಲಿ ಮತ್ತು ಇತಿಹಾಸಕ್ಕೆ ಗೊತ್ತಿರುವುದು ಒಂದೇ ಅರ್ಥ, ಅದು ಧಾರ್ಮಿಕ ಯುದ್ಧ. ಪ್ರಜಾಪ್ರಭುತ್ವದಲ್ಲಿ ಮತದಾನ ಇರುತ್ತೆ, ಚಳುವಳಿ ಇರುತ್ತೆ, ಕೋರ್ಟ್ ಇರುತ್ತೆ, ಆದರೆ ಜಿಹಾದ್ಗೆ ಜಾಗ ಇಲ್ಲ. ಇದನ್ನ ಯುವಕರನ್ನ ಪ್ರಚೋದಿಸಿ ರ್ಯಾಡಿಕಲೈಸ್ ಮಾಡುವಂತಹ ಪ್ರಯತ್ನ, ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುವ ಪ್ರಯತ್ನ, ಈ ತಂತ್ರ ಇಡೀ ಸಮಾಜ ಮುಂಚಿನಿಂದಲೂ ನೋಡ್ಕೊಂಡು ಬಂದ್ಬಿಟ್ಟಿದೆ. ವಿಷಯ ಇಲ್ಲಿಗೆ ಮುಗ್ದಿಲ್ಲ. ಮದನಿ ಅವರು ಇನ್ನೊಂದು ಮುಂದಕ್ಕೆ ಭಾಷಣ ಮಾಡ್ತಾ ಒಂದು ವಿಚಾರವನ್ನು ಹೇಳ್ತಾರೆ. ಲಕ್ಷ್ಮಣ ರೇಖೆಯನ್ನು ದಾಟಿದ್ದು ಎಲ್ಲಿ ಗೊತ್ತಾ? ಯಾವಾಗ ಅವರು ಭಾರತದ ಸುಪ್ರೀಂ ಕೋರ್ಟ್ ಅನ್ನ ಪ್ರಶ್ನೆ ಮಾಡಿದ್ರು ಆಗಲೇ ಅವರ ಅಜೆಂಡಾ ಬಯಲಾಯಿತು. ಅವ್ರು ಹೇಳ್ತಾರೆ, ಸಂವಿಧಾನ ಉಳಿಯುವವರೆಗೆ ಮಾತ್ರ ಅದು ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಇತ್ತೀಚಿನ ತೀರ್ಪುಗಳನ್ನ ನೋಡಿದ್ರೆ ಸಂಶಯ ಬರ್ತಾ ಇದೆಯಂತೆ. ಡಾಟ್ಸ್ ನ ಕನೆಕ್ಟ್ ಮಾಡಿ. ರಾಮ ಜನ್ಮಭೂಮಿ ತೀರ್ಪು ಬಂತು, ಇವರಿಗೆ ಇಷ್ಟವಾಗಲಿಲ್ಲ. ಆರ್ಟಿಕಲ್ 370 ರದ್ದಾಯ್ತು, ಮಾಡಿದ್ದು ಸುಪ್ರೀಂ ಎತ್ತಿಡಿತು, ಇವ್ರಿಗೆ ಇಷ್ಟ ಆಗಲಿಲ್ಲ. ತಮಗೆ ಬೇಕಾದಾಗ ತೀರ್ಪು ಬಂದ್ರೆ ಅದು ಸತ್ಯಮೇವ ಜಯತೆ, ತಮಗೆ ವ್ಯತಿರಿಕ್ತವಾಗಿ ತೀರ್ಪು ಬಂದ್ರೆ ನ್ಯಾಯಾಂಗ ಮಾರಾಟ ಆಗೋಗಿದೆ. ಇದೆಂತ ದ್ವಂದ್ವ ನೀತಿ, ಹಿಪೋಕ್ರಸಿ ಅಂತ. ಒಂದು ಸ್ವತಂತ್ರ ದೇಶದಲ್ಲಿ ಅತ್ಯುನ್ನತ ನ್ಯಾಯಾಲಯದ ಮೇಲೆ ಸಂಶಯ ವ್ಯಕ್ತಪಡಿಸುವುದು ಅಂದ್ರೆ ಅದು ದೇಶದ ಅಡಿಪಾಯವನ್ನೇ ಅಲುಗಾಡಿಸುವ ಪ್ರಯತ್ನ. ಇದು ಕೇವಲ ಟೀಕೆ ಅಲ್ಲ, ಇದು ಭಾರತದ ಸಂಸ್ಥೆಗಳ ಮೇಲಿನ ವಿಶ್ವಾಸವನ್ನ ಕುಗ್ಗಿಸುವ ಒಂದು ವ್ಯವಸ್ಥಿತ ಟೂಲ್ ಕಿಟ್ ನ ಭಾಗ. ವಿಶ್ವದ ಮುಂದೆ ಭಾರತದ ನ್ಯಾಯಾಂಗ ವ್ಯವಸ್ಥೆಯನ್ನ ಕೆಟ್ಟದಾಗಿ ಬಿಂಬಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಹರಾಜಾಕುವುದು ಇವರ ಹಿಂದಿನ ಉದ್ದೇಶ ಇರಬಹುದೇನೋ? ನೀವೇ ಯೋಚಿಸಿ, ನನಗೆ ಗೊತ್ತಿಲ್ಲ, ನಾನೆಲ್ಲಾನು ಕೂಡ ನಾನೇ ಮಾತಾಡೋದಕ್ಕಿಂತ ನೀವೇ ಒಂದ್ಸಲ ಯೋಚಿಸಿ. ಈಗ ಬರೋಣ. ಮದನಿ ಮುಂದುವರೆದ ಭಾಷಣ ಮಾಡಿ ಒಂದು ಮ್ಯಾಥಮೆಟಿಕ್ಸ್ ಅಂಶವನ್ನ ಕೊಡ್ತಾನೆ. 30% ಜನರು ಮುಸ್ಲಿಂ ವಿರೋಧಿಗಳಂತೆ ಈ ದೇಶದಲ್ಲಿರೋರು, 10% ಮುಸ್ಲಿಂನ ಬೆಂಬಲಿಗರಂತೆ, 60% ಜನರು ಮೌನವಾಗಿದ್ದಾರಂತೆ. ಅಂದ್ರೆ ಅವರು ಸೈಲೆಂಟ್ ಮೆಜಾರಿಟಿ
ಮೈನಾರಿಟಿ. ಇದು ಅತ್ಯಂತ ಅಪಾಯಕಾರಿ ಲೆಕ್ಕಾಚಾರ ಸ್ನೇಹಿತರೆ. ಯಾಕೆ ಗೊತ್ತಾ, ಅವನು ಪರೋಕ್ಷವಾಗಿ ಭಾರತದಲ್ಲಿರುವಂತಹ ಬಹುಸಂಖ್ಯಾತ ಹಿಂದೂಗಳನ್ನ ಒಡೆಯಲು ನೋಡ್ತಾ ಇದ್ದಾನೆ. ಆ 60% ಜನರನ್ನ ತಟಸ್ಥರು ಎಂದು ಕರೆದು ಅವರು ತಮ್ಮತ್ತ ಸೆಳೆದುಕೊಳ್ಳುವ ಮೂಲಕ ಅಥವಾ ಅವರಲ್ಲಿ ಅಪರಾಧ ಪ್ರಜ್ಞೆ ಅಂದ್ರೆ ಗಿಲ್ಟ್ ಮೂಡಿಸುವ ಒಂದು ಪ್ರಯತ್ನವನ್ನ ಮಾಡಿ ಇವನು ಬೇಳೆಯನ್ನ ಬೇಯಿಸ್ಕೊಳ್ಳಲು ನೋಡ್ತಾ ಇದ್ದಾನೆ. ನೀವು ನಮ್ಮ ಪರ ಮಾತನಾಡದಿದ್ದರೆ ಮುಂದೆ ನಿಮಗೂ ಅಪಾಯ ಕಾದಿದೆ ಎಂದು ಆ 60% ಜನರಿಗೆ ಪರೋಕ್ಷ ಬೆದರಿಕೆಯನ್ನ ಹಾಕ್ತಿದ್ದಾನೆ. ಇದೊಂಥರ ಸೋಷಿಯಲ್ ಇಂಜಿನಿಯರಿಂಗ್. ಇದು ದೇಶವನ್ನ ಧರ್ಮದ ಆಧಾರದ ಮೇಲೆ ಮತ್ತು ಧರ್ಮದ ಒಳಗೆ ಇರುವ ಪಂಗಡಗಳ ಆಧಾರದ ಮೇಲೆ ಒಡೆಯುವಂತಹ ಒಂದು ತಂತ್ರ. ನನ್ನ ಪ್ರಶ್ನೆ, ಆ 60% ಮೌನ ಬಹುಮತಕ್ಕೆ ನಿಮ್ಮ ಮೌನವನ್ನ ಇವನು ದೌರ್ಬಲ್ಯ ಅನ್ಕೊಳ್ತಿದ್ದಾನ? ನಿಮ್ನೆ ಕೇಳ್ತಿರೋದು ನಾನು. ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವುದು ಸರ್ಕಾರದ ಕೆಲಸವೇ ಹೊರತು ಜಿಹಾದ್ ಎಂದು ಕೂಗುವರದಲ್ಲ ಎಂಬುದು ನಿಮಗ್ ಗೊತ್ತಿಲ್ವಾ ಸ್ವಾಮಿ? ಗೊತ್ತಲ್ವಾ? ಇವರು ಪದೇ ಪದೇ ಹೇಳುವ ದಬ್ಬಾಳಿಕೆ ಎಲ್ಲಿದೆ? ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಸಿಗುವಾಗ ಮುಸ್ಲಿಂ ಅಂತ ತಾರತಮ್ಯ ಏನಾದ್ರೂ ಆಗಿದೆಯಾ? ಆಗಿದ್ರೆ ಒಂದ್ಸಲ ತೋರಿಸ್ರಿ. ಉಚಿತ ರೇಷನ್ ಕಿಟ್ ಕೊಡುವಾಗ ಧರ್ಮ ಏನಾದ್ರೂ ನೋಡಿದಾರ? ಅದು ಒಂದ್ಸಲ ತೋರಿಸ್ರಿ. ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡುವಾಗ ಜಾತಿ ಏನಾದ್ರೂ ಕೇಳಿದಾರ? ಇದ್ರೆ ಹೇಳಿ. ಎಲ್ಲೂ ಕೇಳಿಲ್ಲ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬುದು ಕೇವಲ ಸ್ಲೋಗನ್ ಅಲ್ಲ, ಅದೊಂಥರ ಗ್ರೌಂಡ್ ರಿಯಾಲಿಟಿ ಅಂತ ನಾನು ಕರಿತೀನಿ. ನನಗೆ ಗೊತ್ತಿಲ್ಲ, ನೀವು ಪತ್ರಕರ್ತನಾಗಿ ನನ್ನ ಯಾವ ರೀತಿಯಲ್ಲಿ ನೀವು ವಿಶ್ಲೇಷಣೆ ಮಾಡ್ಕೊಂಡ್ರು ಪರವಾಗಿಲ್ಲ, ಕರೆಕ್ಟ್ ಆಗಿದೆ. ಹೀಗಿದ್ದರೂ ಸಮುದಾಯದ ಜನರಲ್ಲಿ ಭಯ ತುಂಬಿ ಅವರನ್ನ ಸದಾ ಅಭದ್ರತೆಯನ್ನ ಕಾಡುವ ರೀತಿ ಮಾಡಿ ಇನ್ಸೆಕ್ಯೂರಿಟಿ ಫೀಲ್ ಮಾಡಿಸೋದು ಇವರಿಗೆ ರಾಜಕೀಯ ಬಂಡವಾಳ. ಯಾಕಂದ್ರೆ ಸಮುದಾಯ ಕಲಿತು ಮುಂದುವರಿಯುತ್ತಿದ್ದರೆ ಮದನಿ ಅನ್ನುವಂತಹ ಲೀಡರ್ ಅವಶ್ಯಕತೆ ಇರೋದಿಲ್ವಲ್ಲ. ಅದಕ್ಕಾಗಿ ದಬ್ಬಾಳಿಕೆ ಇದೆ ಎಂದು ಬೊಬ್ಬೆ ಹೊಡೆಯಲಾಗ್ತಾ ಇದೆ. ಇನ್ನೊಂದ್ಸಲ ರಿಯಾಲಿಟಿ ಚೆಕ್ ಮಾಡೋಣ. ಬುಲ್ಡೋಸರ್ ಓಡಿದ್ದು ಅಕ್ರಮ ಕಟ್ಟಡಗಳ ಮೇಲೆ ಹೊರತು ಧರ್ಮದ ಮೇಲಲ್ಲ. ವಕ್ಫ್ ತಿದ್ದುಪಡಿ ತರುತ್ತಿರುವುದು ಪಾರದರ್ಶಕತೆಯ ಮೇಲೆ ಹೊರತು ಕಸಿದುಕೊಳ್ಳುವುದಕ್ಕಲ್ಲ. ಆದ್ರೆ ಸತ್ಯ ನೀವ್ರೇನಾದ್ರೂ ಹೇಳಿದ್ರೆ ಇವ್ರ ಅಂಗಡಿ ನಡೆಯೋದಿಲ್ಲ, ಅದು ಇವ್ರಿಗೂ ಗೊತ್ತು. ಕೊನೆಯದಾಗಿ ಮೊಹಮ್ಮದ್ ಮದನಿ ಅವರು ಮತ್ತು ಅವರಂತಹ ಚಿಂತನೆ ಉಳ್ಳವರಿಗೆ ಭಾರತದ ಜನತೆ ಹೇಳಬೇಕಾಗಿದ್ದು ಇಷ್ಟೇ. ಇದು ಭಾರತ. ಇಲ್ಲಿ ಬೆದರಿಕೆಗಳಿಗೆ, ಬ್ಲ್ಯಾಕ್ ಮೇಲ್ಗಳಿಗೆ ಜಾಗ ಇಲ್ಲ. ಜಿಹಾದ್ ಹೆಸರಿನಲ್ಲಿ ನೀವು ಜನರನ್ನ ಸೇರಿಸಬಹುದು, ಆದ್ರೆ ಸಂವಿಧಾನದ ಮುಂದೆ ನೀವು ಯಾವ ಆಟವೂ ನಡೆಯಲ್ಲ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಸ್ವತಂತ್ರವಾಗಿದೆ ಮತ್ತು ಶ್ರೇಷ್ಠವಾಗಿದೆ. ಅದರ ಮೇಲೆ ನಂಬಿಕೆ ಇಲ್ಲದವರು ಆತ್ಮಾವಲೋಕನ ಮಾಡಿಕೊಳ್ಳಲಿ. ಮತ್ತು ಆ ಮೌನವಾಗಿರುವ 60% ಜನರೇ ಮದನಿ ಅವರ ಮಾತುಗಳನ್ನು ಎಚ್ಚರಿಕೆಯಿಂದ ಗಮನಿಸಿ ನಿಮ್ಮ ಮೌನವನ್ನ ಅವನು ಹೇಗೆ ಬಳಸಿಕೊಳ್ಳಲು ನೋಡುತ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ದೇಶದ ಕಾನೂನು ಎಲ್ಲರಿಗೂ ಒಂದೇ. ದಬ್ಬಾಳಿಕೆ ನಡೆಯುತ್ತಿಲ್ಲ, ನಡೆಯುತ್ತಿರುವುದು ತುಷ್ಟೀಕರಣದ ಅಂತ್ಯ. ಎಂಡ್ ಆಫ್ ಅಪೀಸ್ಮೆಂಟ್. ಇದು ಕೆಲವರಿಗೆ ದಬ್ಬಾಳಿಕೆ ಅಂತ ಕಂಡ್ರೆ ಅದಕ್ಕೆ ನಾವು ಹೊಣೆಯಲ್ಲ. ಜೈ ಹಿಂದ್, ಒಂದೇ ಮಾತರಂ. ನಮಸ್ಕಾರ.